ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಶೂರ್ ಮಾಡೋಣ ಬನ್ನಿ. ನೋಡಿ, ನಿರ್ಮಲಾ ಅಂತ ಹೇಳ್ಬಿಟ್ಟು ಇವರು ವಾಸವಾಗಿರ್ತಕ್ಕಂಥದ್ದು ಕುಂಚೂರು ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ತವ್ರ ಮನೆ ಅದೇ ಆಗಿರುತ್ತೆ ಮತ್ತು ಪ್ರಸ್ತುತ ವಾಸವಾಗಿರೋದು ಕೂಡ ಅದೇ ಆಗಿರುತ್ತೆ. ಇನ್ನು ಉದ್ಯೋಗ ಬಂದ್ಬಿಟ್ಟು ಬೇಕಾದಷ್ಟಿದೆ ಉದ್ಯೋಗ, ಆದರೆ ಎಲ್ಲಿಗೂ ಹೋಗಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಇವರಿಗೆ ತುಂಬಾ ಕೆಲಸಕ್ಕೆ ಕಾದಿರಂತೆ, ಆದರೆ ಎಲ್ಲೂ ಕೂಡ ಇವರು ಹೋಗಿಲ್ಲ. ಕಾರಣ ಬಂದ್ಬಿಟ್ಟು ಮೊದಲ ಊಟದ ಸುಖ ಸಿಗಲಿ, ನಂತರ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀನಿ, ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಒಂದು ಕೆಲಸವನ್ನು ಮಾಡೋದಿಲ್ಲ, ಮನೆ ಕೆಲಸ ಬಿಟ್ಟು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ವರ ಬಂದ್ಬಿಟ್ಟು ವಿದ್ಯೆ ಇಲ್ಲ ಅಂದರೂ ಪರವಾಗಿಲ್ಲ, ಒಪ್ಕೋತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಕೆಲಸದಲ್ಲಿ ಇರೋರೇ ಏಕೆ ಬೇಡ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಒಂದು ವೇಳೆ ಸಾಫ್ಟ್ವೇರ್ನಲ್ಲಿ ಕೆಲಸದಲ್ಲಿ ಇದ್ದರೂ ಸರಿ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು ಸಹ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಅವರಿಗೆ ಪುರ್ಸೊತ್ತಿರೋದಿಲ್ಲ, ಮನೆ ಕಡೆ ಏನಾಗ್ತಿದೆ ಏನು ಎಂಬುದು ಅರಿವಿರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸರಿಯೇ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು ಒಪ್ಕೊಳ್ಳಲ್ಲ. ಇನ್ನೆಲ್ಲಿ ಸುಖ ಕೊಡ್ತಾರೆ ಅವರು, ಮತ್ತು ತೂತ ಉತ್ತರ ಹೇಳಿ ಅಲ್ವಾ, ಅದಕ್ಕೆ ಅವೆಲ್ಲ ಬೇಡ ಅಂತ ಇಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು 4ನೇದು ಬಂದ್ಬಿಟ್ಟು ಕೋಟ್ಯಾಧಿಪತಿ ಆಗಿದ್ರು ಕೈ ಮುಗಿತೀನಿ, ಬೇಡ ಅಂತವರ. ಯಾಕೆಂದರೆ ಕೋಟ್ಯಾಧಿಪತಿ ಆಗಿದ್ರೆ ಸೊಕ್ಕು ಜಾಸ್ತಿ ಇರುತ್ತೆ, ಮತ್ತು ಅವ್ರಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರಬೇಕಾಗುತ್ತೆ, ಒಂದು ಮ್ಯಾನೇಜ್ ಮಾಡಬೇಕು, ಅದೆಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಸುಖವಾಗಿ ಬಾಳುವುದು ಹೇಗೆ ಅಂತಕ್ಕಂಥದ್ದು ಇಲ್ಲಿ 4 ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಇದ್ದಷ್ಟು ದಿನ ಸುಖವಾಗಿ ಬಾಳಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ದಿನದಲ್ಲಿ 4 ಸಲ ನುಗ್ಗಿಸಿ ಕೆಂಪಗೆ ಮಾಡಿಸಿಕೊಳ್ಬೇಕೆಂಬ ಆಸೆ ಇವರಿಗೆ ಭಾಳಷ್ಟಿದೆ. ಇನ್ನು ಏನಿರುತ್ತೋ ಅದರಲ್ಲಿ ಒಂದು ತೃಪ್ತಿಯನ್ನು ಆಗೋ ತನಕ ಅದನ್ನು ಅನುಭವಿಸಬೇಕು ಅನ್ನೋದು ಇವರ ಒಂದು ಕನಸಾಗಿರುತ್ತೆ. ಇನ್ನು ವಾರ ಪೂರ್ತಿ ಹಗಲು ರಾತ್ರಿ ಡಿಂಗ್ ಡಾಂಗ್ ಆಡ್ಬೋದು ಅಂತ ಇಲ್ಲಿ ಇರತಕ್ಕಂಥದ್ದು. ಇದಿಷ್ಟು ಸುಖವಾಗಿ ಬಾಳೋದ್ರ ಬಗ್ಗೆ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಅವಕಾಡೋ ಪ್ಲಾಂಟೇಶನ್ ಹೇಗೆ ಮಾಡಬೇಕು ಅಂತದ್ದು ಕೂಡ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು, ಅವಕಾಡೋಸ್ ಲವ್ full sun, at least 6 to 8 hours of sunlight daily. Ensure well draining soil, loamy or sandy is best. Avoid planting near large trees that may block sunlight or compete for water. ಅಂದರೆ ಸ್ನೇಹಿತರೆ, ಅವಕಾಡೋ ಒಂದು ಮರವನ್ನು ಬೆಳಿಬೇಕು ಅಂತಂದರೆ ಸನ್ಲೈಟು ಭಾಳ ಅವಶ್ಯಕತೆ ಇರುತ್ತೆ, ಓಕೆನಾ. ಅಟ್ಲೀಸ್ಟ್ 6 to 8 hours ಆದ್ರೂ ಸನ್ಲೈಟ್ ಬೇಕೇ ಬೇಕಿದ್ದಕ್ಕೆ, ಅವಾಗ ಅದು ಚೆನ್ನಾಗಿ ಗಿಡಗಳು ಬರ್ತವೆ ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟು ಪ್ರೂನಿಂಗ್ ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ, ಹೇಗೆ ಮಾಡಬೇಕು ಅನ್ನೋದು. ಪ್ರೂನಿಂಗ್ ಲೈಟ್ಲಿ ಟು ಶೇಪ್ ದ ಟ್ರೀಸ್ ಆ್ಯಂಡ್ ರಿಮೂವ್ ಡೆಡ್ ಆರ್ ಕ್ರಾಸಿಂಗ್ ಬ್ರಾಂಚಸ್. ಅವಾಯ್ಡ್ ಹೆವಿ ಪ್ರೂನಿಂಗ್. ಅವಕಾಡೋಸ್ ಡೋಂಟ್ ಲೈಕ್ ಇಟ್ ಅಂತಲೂ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅವಕಾಡೋ ಫ್ರೂಟ್ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ, ಟ್ರೀಸ್ ಗ್ರೋನ್ ದಿಸ್ ವೇ ಟೇಕ್ 5 to 13 years to fruit. For quicker results, plant a grafted tree from a nursery ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ.